ನಮಸ್ಕಾರ ಸ್ನೇಹಿತರೆ, ನೀವು ಕೇಳಿದ್ದೀರಾ ನೇಪಾಳದಲ್ಲಿ ಸರ್ಕಾರದ ವಿರುದ್ಧ ಭಾರಿ ಪ್ರತಿಭಟನೆ. ಸಾವಿರಾರು ಜನರು ರಸ್ತೆಗಿಳಿದು ಭ್ರಷ್ಟಾಚಾರದ ವಿರುದ್ಧ ಹೋರಾಡುತ್ತಿದ್ದಾರೆ. ಇದು ಕೇವಲ ಒಂದು ಚಳವಳಿಯಲ್ಲ, ಇದು ಯುವಶಕ್ತಿಯ ಜಾಗೃತಿ. ನೇಪಾಳದಲ್ಲಿ ನಡೆಯುತ್ತಿರುವ ಘಟನೆಗಳನ್ನು ಇಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ನಲ್ಲಿ ನಿಮ್ಮ ಅನಿಸಿಕೆ ಹೇಳಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನೇಪಾಳದಲ್ಲಿ ಈ ಪ್ರತಿಭಟನೆಗಳು 2025 ಸೆಪ್ಟೆಂಬರ್ನಲ್ಲಿ ಆರಂಭದಲ್ಲೇ ಶುರುವಾಯಿತು. ನೇಪಾಳದಲ್ಲಿ ಆರ್ಥಿಕತೆ ಸಮಸ್ಯೆಗಳು ತುಂಬಾ ಹೆಚ್ಚಾದ ಕಾರಣ 15ರಿಂದ 24 ವಯಸ್ಸಿನ ಯುವಕರು ನಿರುದ್ಯೋಗದ ಸಂಖ್ಯೆ 20.8% ನಲ್ಲಿದೆ. ಅನೇಕ ಯುವಕರು ಉದ್ಯೋಗ ಕೊರತೆಯಿಂದ ವಿದೇಶಕ್ಕೆ ಹೋಗಬೇಕಾಗಿ ಅಲ್ಲಿನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಮತ್ತು ಸಾಮಾಜಿಕ ಮಾಧ್ಯಮಗಳ ನಿಷೇಧ ಇವೆಲ್ಲವೂ ಜಂಜಿ ಜನರೇಷನ್ ಅನ್ನೋ ಈಗಿನ ಯುವಕರ ಮೇಲೆ ದೊಡ್ಡ ಪರಿಣಾಮ ಬೀರಿದವು. ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಲಾಯಿತು. ಇವೆಲ್ಲ ನೋಡಿದ ಮೇಲೆ ಯುವಕರಲ್ಲಿ ಒಂದು ಆಕ್ರೋಶ ಉಂಟಾಗಿತ್ತು. ಆ ಆಕ್ರೋಶನೇ ಇವತ್ತಿನ ಈ ಘಟನೆ. ಇದು 2022ರಲ್ಲಿ ಶ್ರೀಲಂಕಾದಲ್ಲಿ ನಡೆದ ಅರಗಲೆಯ ಚಳವಳಿಗೆ ಹೋಲುತ್ತದೆ. ಅಲ್ಲಿ ಯುವಕರು ಸರ್ಕಾರವನ್ನೇ ಬದಲಾಯಿಸಿಬಿಟ್ಟಿದ್ದರು. ಇದಕ್ಕೆ ಪ್ರೇರಣೆ ಎಲ್ಲಿಂದಾಯಿತು? ಪ್ರತಿಭಟನೆಗಳು ತೀವ್ರಗೊಂಡಿದ್ದು ಸರ್ಕಾರ ಸಾಮಾಜಿಕ ಜಾಲತಾಣಗಳನ್ನ ನಿಷೇಧ ಮಾಡಿದ ಕಾರಣಕ್ಕೆ. ನಂತರ ಯುವಕರು ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅಂತಹ ಕೆಲವು ಸೋಷಿಯಲ್ ಮೀಡಿಯಾ ಆ್ಯಪ್ಗಳು ಅಲ್ಲಿನ ಯುವಕರು ಒಂದು ಸಂಘಟನೆಯಾಗಿ ಬಳಸುತ್ತಿದ್ದರು. ಆದರೆ ಈ ಸೋಷಿಯಲ್ ಮೀಡಿಯಾ ನಿಷೇಧದಿಂದ ಅಲ್ಲಿನ ಯುವಕರಿಗೆ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗಿತ್ತು ಅಂತ, ಮತ್ತು ಇದು ಭ್ರಷ್ಟಾಚಾರ ಮತ್ತು ಉದ್ಯೋಗ ಕೊರತೆಯ ವಿರುದ್ಧದ ಹೋರಾಟ. ಉರಿಯುತ್ತಿರುವ ಬೆಂಕಿಗೆ ತುಪ್ಪ ಸುರಿದಾಗಿದೆ ಸ್ನೇಹಿತರೆ. ಬ್ಯಾನ್ ಮಾಡಿ. ನೇಪಾಳದ ಫೈನಾನ್ಸ್ ಮಿನಿಸ್ಟರ್ಗೆ ರೋಡಲ್ಲಿ ಅಟ್ಟಾಡಿಸಿಕೊಂಡು ಬೂಟಿನಿಂದ ಹೊಡೆದಿದ್ದಾರೆ. ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ ಎಂದು ಘೋಷಣೆಗಳು ಹಾಕುತ್ತಾ ರಸ್ತೆಗಿಳಿದ ಯುವಕರು. ಇದನ್ನು ಹಂತ ಹಂತವಾಗಿ ನೋಡೋಣ. ಸೆಪ್ಟೆಂಬರ್ 8, 2025 ಸಾವಿರಾರು ಯುವಕರು ಕಾಠ್ಮಾಂಡುವಿನಲ್ಲಿ ಒಟ್ಟಿಗೆ ಸೇರಿ ಪ್ರತಿಭಟನೆಯನ್ನ ಶುರು ಮಾಡಿದ್ರು. ಸ್ಟಾರ್ಟಿಂಗ್ನಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತು. ಪ್ರತಿಭಟನೆ ಸುರಕ್ಷಿತವಾಗಿ ನಡೀತಿತ್ತು. ಅಲ್ಲಿನ ಪೊಲೀಸ್ ಸಿಬ್ಬಂದಿಗಳು ಪ್ರತಿಭಟನಾಕಾರರ ಮೇಲೆ मिलके जेनजी ने मिलके आज आग लगा दिया है। कल नेपाल पुलिस ने जितना ज्यादा किया है ना, कल कमती में 19 लोगों को, स्टूडेंट को नेपाल पुलिस ने गोली मारा, चुन के गोली मारा उसने। ಅಲ್ಲಿಂದ ಈ ಪ್ರತಿಭಟನೆ ಹಿಂಸಾತ್ಮಕವಾಗಿ ಪರಿವರ್ತನೆಗೊಂಡಿತು. ಆ ಘರ್ಷಣೆಯಲ್ಲಿ ಕನಿಷ್ಠ 19 ಜನರ ಸಾವಾಗಿತ್ತು. 100ಕ್ಕೂ ಹೆಚ್ಚು ಜನ ಗಾಯಗೊಂಡರು. ಪ್ರತಿಭಟನಾಕಾರರು ಸರ್ಕಾರಿ ಘಟಕಗಳು ಮತ್ತು ಠಾಣೆಗಳು, ಪೊಲೀಸ್ ಠಾಣೆಗಳಿಗೆ ಬೆಂಕಿ ಇಟ್ಟರು. ಸೆಪ್ಟೆಂಬರ್ 9, 10 ಪ್ರತಿಭಟನೆಗಳು ಹಿಂಸಾಚಾರವಾಗಿದ್ದವು. ಸಂಸತ್ ಭವನಕ್ಕೆ ಬೆಂಕಿ ಹಚ್ಚಲಾಯಿತು. ರಾಜಕಾರಣಿಗಳ ಮನೆಗೆ ಮತ್ತು ಅಲ್ಲಿನ ಹೋಟೆಲ್, ರೆಸ್ಟೋರೆಂಟ್, ಬಾರ್, ಪಬ್ ಇವುಗಳೆಲ್ಲ ಸುಟ್ಟು ಭಸ್ಮ ಮಾಡಿಬಿಟ್ಟಿದ್ದರು. ಅಲ್ಲಿಗೆ ಸಾವಿನ ಸಂಖ್ಯೆ 30ಕ್ಕೆ ಏರಿಕೆಯಾಗಿತ್ತು. ಸ್ನೇಹಿತರೆ, ಅಲ್ಲಿನ ಸರ್ಕಾರ ಸೋಷಿಯಲ್ ಮೀಡಿಯಾ ಬ್ಯಾನ್ ಅನ್ನ ನಿಷೇಧಗೊಳಿಸಿದ್ರು. ಅದನ್ನು ಹಿಂಪಡೆದರೂ ಕೂಡ ಅಲ್ಲಿನ ಪ್ರತಿಭಟನೆಗಳು ನಿಲ್ಲಲಿಲ್ಲ, ಹಾಗೆ ಮುಂದುವರೆದಿವೆ. ಪ್ರಧಾನಮಂತ್ರಿ ರಾಜೀನಾಮೆ ನೀಡಿದರು. ಮತ್ತು ಅಲ್ಲಿನ ಸೇನೆಯು ರಸ್ತೆಯ ನಿಯಂತ್ರಣವನ್ನು ವಹಿಸಿಕೊಂಡಿತ್ತು. ಆದರೆ ಅದರಲ್ಲಿ ವಿಫಲರಾದರು. ಇದು ತುಂಬಾ ದುಃಖಕರ.
ಬಟ್ ಅಲ್ಲಿನ ಯುವಕರ ಧೈರ್ಯ ಮೆಚ್ಚಲೇಬೇಕು. ಅಲ್ಲಿನ ಯುವಕರ ಧೈರ್ಯ ಎಂಥದ್ದೆಂದು ಈ ಘಟನೆಗಳು ತೋರಿಸುತ್ತವೆ. ಸ್ನೇಹಿತರೆ, ಪ್ರತಿಭಟನೆಕಾರರ ಬೇಡಿಕೆ ಏನು? ಈ ಯುವಕರ ಮುಖ್ಯ ಬೇಡಿಕೆಗಳೇನು ನೋಡೋಣ. ಭ್ರಷ್ಟಾಚಾರದ ಅಂತ್ಯ ಆಗಬೇಕು ಮತ್ತು ರಾಜಕೀಯ ನಾಯಕರ ಜವಾಬ್ದಾರಿ ಮತ್ತು ಉದ್ಯೋಗ ಅವಕಾಶಗಳ ಸೃಷ್ಟಿ ಮತ್ತು ಆರ್ಥಿಕ ಸುಧಾರಣೆಗಳಾಗಬೇಕು. ಸಾಮಾಜಿಕ ಮಾಧ್ಯಮದ ನಿಷೇಧ ರದ್ದು. ಇದಲ್ಲದೆ 5,000ಕ್ಕೂ ಹೆಚ್ಚು ಯುವಕರು ವರ್ಚುವಲ್ ಸಭೆಯಲ್ಲಿ ಮಾಜಿ ನ್ಯಾಯಮೂರ್ತಿಗಳಾದ ಸುಶೀಲಾ ಕಾರ್ಕಿ ಅವರನ್ನು ಮಧ್ಯಂತರ ಸರ್ಕಾರದ ನಾಯಕರನ್ನಾಗಿ ಆಯ್ಕೆ ಮಾಡುವಂತೆ ಬೇಡಿಕೆ ಇಟ್ಟಿದ್ದಾರೆ. ನೇಪಾಳದ ಮಾಜಿ ಪ್ರಧಾನಮಂತ್ರಿಯ ಹೆಂಡತಿಯನ್ನು ಜೀವಂತವಾಗಿ ಅವರ ಮನೆಯಲ್ಲೇ ಸುಟ್ಟಿ ಹಾಕಿದೆ. ಸ್ನೇಹಿತರೆ, ಈ ಪ್ರತಿಭಟನೆಗಳು ನೇಪಾಳದ ರಾಜಕೀಯದಲ್ಲಿ ಯುವಕರ ಪಾತ್ರವನ್ನು ದೊಡ್ಡದಾಗಿ ಮೂಡಿವೆ. ಆದರೆ ಹಿಂಸೆಯಿಂದ ದೇಶದಲ್ಲಿ ಅಸ್ಥಿರತೆ ಉಂಟಾಗಿದೆ ಮತ್ತು ಭವಿಷ್ಯದಲ್ಲಿ ಹೆಚ್ಚಿನ ಬದಲಾವಣೆಗಳನ್ನು ನೋಡಬಹುದು. ಇದರಿಂದ ಇದು ನಮ್ಮೆಲ್ಲರಿಗೂ ಪಾಠ. ಯುವಕರು ಮತ್ತು ಮಕ್ಕಳು ತಮ್ಮ ಹಕ್ಕುಗಳಿಗೆ ಹೋರಾಡಿದಾಗಲೇ ಅವರಿಗೆ ಆ ಹಕ್ಕುಗಳು ಸಿಗಲಿಕ್ಕೆ ಸಾಧ್ಯ. ನಮ್ಮ ದೇಶದಲ್ಲಿ ಏನು ಸಾಧ್ಯ ಎಂದು ಇವತ್ತು ನೇಪಾಳದ ಯುವಕರು ತೋರಿಸಿದ್ದಾರೆ. ಸ್ನೇಹಿತರೆ, ನೇಪಾಳದ ಈ ಯುವ ಪ್ರತಿಭಟನೆಗಳು ನಿಮಗೆ ಏನನಿಸುತ್ತೆ ಕಮೆಂಟ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ಈ ಪ್ರೊಟೆಸ್ಟ್ ನಲ್ಲಿ ಬಂದಂತ ಎಲ್ಲಾ ಯುವಕರು ಸುಮಾರು 15ರಿಂದ 25 ವಯಸ್ಸಿನ ಯುವಕರಾಗಿದ್ದರು. ಜೆನ್ಜಿ ಜನರೇಷನ್ ದವರು ಏನು ಮಾಡಬಹುದು ಎಂದು ಇವತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ನೇಪಾಳ ದೇಶದಲ್ಲಿ ಜೆನ್ಜಿ ಜನರೇಷನ್ ಚೌಕ್ ಅಂತನೂ ನಿರ್ಮಾಣ ಮಾಡಿದ್ದಾರೆ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ನಮ್ಮ ಯುವಕರೆಲ್ಲ ಒಟ್ಟಾಗಿ ಸೇರಿದ್ರೆ ಏನು ಮಾಡಬಹುದಂತ ಇವತ್ತಿಗೆ ನೇಪಾಳದ ಯುವ ಜನತೆ ಸಾಬೀತುಪಡಿಸಿದ್ದಾರೆ. ಆದರೆ ನಮ್ಮ ಭಾರತ ದೇಶದಲ್ಲಿ ಕೂಡ ಇಂಥ ಭ್ರಷ್ಟಾಚಾರಿಗಳು ತುಂಬಿಕೊಂಡಂತ ದೇಶವಾಗಿದೆ. ಉದ್ಯಮಿಗಳು ದೇಶದ ಮೇಲೆ ಸಾಲದ ಹೊರೆಯನ್ನ ಹಾಕಿ ದೇಶ ಬಿಟ್ಟು ಓಡೋಗಿದ್ದಾರೆ. ರಾಜಕಾರಣಿಗಳು ವ್ಯವಸ್ಥಿತವಾಗಿ ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ. ರೋಡು, ಚರಂಡಿ ಮತ್ತು ಹೆಣ್ಣು ಮಕ್ಕಳ ಮೇಲೆ ಆಗುತ್ತಿರುವ ಅತ್ಯಾಚಾರಗಳು, ದೌರ್ಜನ್ಯಗಳು ಹಾಗೂ ಕೊಲೆ, ಸುಲಿಗೆ, ಕಳ್ಳತನ ಇಂತಹ ಅಸುರಕ್ಷತೆಯಾಗಿ ನಮ್ಮ ದೇಶ ಮುನ್ನಡೆದಿದೆ. ಆದರೆ ನಮ್ಮ ದೇಶದಲ್ಲಿ ಯುವಕರು ಜಾತಿ, ಮತ, ಪಂಥ ಅಂತ ಮುಸ್ಲಿಂ, ಹಿಂದೂ, ಕ್ರೈಸ್ತ, ಬೌದ್ಧ, ಜೈನ ಅಂತ ಕಿತ್ತಾಡಿಕೊಂಡು ಹೋದರೆ ದೇಶ ಉದ್ಧಾರ ಆಗಲ್ಲ. ಆದರೆ ಹೋರಾಟಗಳು ಮಾಡಿದರೆ ಸುರಕ್ಷಿತವಾಗಿರಬೇಕು. ಅದರ ಪರಿಣಾಮ ಮುಂದಿನ ಪೀಳಿಗೆಗೆ ಒಳ್ಳೆಯದನ್ನೇ ಆಗಿರಬೇಕು. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು.